ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ. ಶತಮಾನದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ನವಭಾರತದ ಆರ್ಥಿಕತೆಗೆ ಹೊಸ ದೃಷ್ಟಿಕೋನ ಕೊಟ್ಟಂತ ಶ್ರೇಷ್ಠ ವ್ಯಕ್ತಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಮ್ಮನ್ನಗಲಿದ್ದಾರೆ. 92 ವರ್ಷ ವಯಸ್ಸಾಗಿತ್ತು. ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು. ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಈಗ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾಗಿದ್ದಾರೆ. ನಿಜಕ್ಕೂ ಭಾರತ ರಾಜಕಾರಣಕ್ಕೆ, ಭಾರತದ ಆಡಳಿತಕ್ಕೆ ತುಂಬಲಾರದಂಥ ನಷ್ಟ ಇದೆ. ಇಡೀ ದೇಶಕ್ಕೆ ತುಂಬಲಾರದಂಥ ನಷ್ಟ. ನವಭಾರತದ ಆರ್ಥಿಕತೆಗೆ ಒಂದು ಹೊಸ ದೃಷ್ಟಿಕೋನವನ್ನು ಕೊಟ್ಟಂತ ನಿಜಕ್ಕೂ ಈ ಶತಮಾನದ ಅತ್ಯಂತ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್. ಯಾವುದೇ ಪಕ್ಷದಲ್ಲಿರಬಹುದು, ಅವರು ಕಾಂಗ್ರೆಸ್ಸಿಗರಾಗಿರಬಹುದು, ಯಾವುದೇ ಪಕ್ಷದಲ್ಲಾಗಿರ್ಬೋದು, ಆದರೆ ಇಡೀ ಭಾರತದ ರಾಜಕಾರಣಕ್ಕೆ, ಇಡೀ ಭಾರತದ ಆರ್ಥಿಕತೆಗೆ, ಇಡೀ ಭಾರತದ ಆಡಳಿತ ವ್ಯವಸ್ಥೆಗೆ ಒಂದು ಹೊಸ ದಿಕ್ಕನ್ನು ತೋರಿಸಿದಂಥವರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು. 92ನೇ ವಯಸ್ಸಿನಲ್ಲಿ ನಮ್ಮನ್ನು ಅಗಲಿದ್ದಾರೆ. ಆರೋಗ್ಯದಲ್ಲಿ ಏರುಪೇರಾಗಿತ್ತು. ತೀವ್ರ ಉಸಿರಾಟದ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ನಮ್ಮನ್ನು ಅಗಲಿದ್ದಾರೆ. ಜಗದೀಶ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಜಗದೀಶ್, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು, ಆಗಲೇ ನಾನು ಹೇಳ್ತಾ ಇದ್ದೆ, ಒಂದಷ್ಟು ರೂಪಕಗಳನ್ನು ಬಳಸ್ತಾ ಇದ್ದೆ, ಅದು ಬಹಳಷ್ಟು ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಈ ಮೆಟಫರ್ಗಳು ಯಾವುದು ಮನಮೋಹನ್ ಸಿಂಗ್ ಅವರಿಗೆ ಕಡಿಮೆ ಮತ್ತು ಸೂಟ್ ಆಗೋದಿಲ್ಲ ಅಂತ ಅನ್ಸುತ್ತೆ. ಪಾಪ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಏನಾಗಿತ್ತು ಅವರಿಗೆ? ಜಗದೀಶ್, ನಾನು ಧ್ವನಿ ಕೇಳಿಸ್ತಾ ಇದೆ? ಹಲೋ, ಧ್ವನಿ ಕೇಳಿಸ್ತಾ ಇದೆ ಜಗದೀಶ್? ವಾಯ್ಸ್ ಕೇಳಿಸ್ತಿದೆ ಅನ್ಸುತ್ತೆ. ಎಸ್, ಮುಂದುವರಿಸಿ. ವಾಸು ಅವರಿಗೆ ವಯೋಸಹಜ ಕಾಯಿಲೆ ಇತ್ತು, ಮತ್ತೆ ಅದರ ಜೊತೆಗೆ 1991ರ ಸಂದರ್ಭದಲ್ಲಿ ಅವರಿಗೆ ಬೈಪಾಸ್ ಸರ್ಜರಿ ಸಹಿತ ಆಗಿತ್ತು. ಅದರ ಮೇಲೆ ಬಹಳಷ್ಟು ಬಾರಿ ವೈದ್ಯರು ಅವರ ಏನಂದ್ರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡೋದಕ್ಕೆ ಹೇಳಿದ್ರು. ಈ ಹಿಂದೆಯೂ ಸಹಿತ ಯಾವಾಗ ಅವರು ಅಧಿಕಾರದಲ್ಲಿ ಇದ್ರಲ್ಲ, ಅಂದ್ರೆ ಪ್ರಧಾನಿಯಾಗಿ ಇದ್ದಂತಹ ಸಂದರ್ಭದಲ್ಲೂ ಸಹಿತ ಅವರ ಆರೋಗ್ಯದ ಬಗ್ಗೆನೂ ಬಹಳಷ್ಟು ಏನಂದ್ರೆ ವೈದ್ಯರು ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತ ಹೇಳ್ತಾ ಇದ್ರು. ಆಗಿಂದನೂ ಸಹಿತ ಅವರು ವರ್ಕಾಲಿಕ್ ಅಂತಾನೆ ಹೇಳ್ತಾರೆ. ನೀವು ದೆಹಲಿ ಮಟ್ಟದಲ್ಲಿ ಏನೋ ಮನಮೋಹನ್ ಸಿಂಗ್ ಅವರ ಬಗ್ಗೆ ಕೇಳ್ತಾ ಹೋದ್ರೆ, ಅವರ ಕಾರ್ಯವೈಖರಿಯ ಬಗ್ಗೆ ಕೇಳ್ತಾ ಹೋದ್ರೆ ನೀವು ಅವರಷ್ಟು ವರ್ಕ್ಹಾಲಿಕ್ ಯಾರು ಇರಲಿಲ್ಲ. ಯಾಕಂದ್ರೆ ಪ್ರತಿ ಹಂತದಲ್ಲೂ ಸಹಿತ ತಾವೇ ಎಲ್ಲವನ್ನ ಸಹಿತ ಮಾಡುವಂಥದ್ದು, ಮತ್ತೆ ಪಾಲಿಸಿಗಳ ಮೇಕಿಂಗ್ ಗಳಲ್ಲೂ ಸಹಿತ ಅವರ ಏನಂದ್ರೆ ಮುಂದಾಳತ್ವ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇರ್ತಿತ್ತು. ಯಾವಾಗ ಅವರು 2004ರಿಂದ 2014ರ ಸಂದರ್ಭದಲ್ಲಿ 10 ವರ್ಷಗಳ ಕಾಲ ಸತತವಾಗಿ ಪ್ರಧಾನಿ ಆಗಿದ್ದಂತಹ ಸಂದರ್ಭದಲ್ಲೂ ಸಹಿತ ಎಷ್ಟೇ ಟೀಕೆ ಟಿಪ್ಪಣಿಗಳು ಬಂದ್ರೂ ಸಹಿತ ಅವರ ಕಾರ್ಯವೈಖರಿಯ ಮೂಲಕವಾಗಿ ಅದಕ್ಕೆಲ್ಲದಕ್ಕೂ ಸಹಿತ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ನೇರವಾಗಿ ಮಾಡ್ತಾ ಇದ್ರು. ಮತ್ತೆ ಅದರ ಜೊತೆಗೆ ಯಾವಾಗ 1991ರಲ್ಲಿ ಅವರು ಏನಂದ್ರೆ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ, ಆ ಸಂದರ್ಭದಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ರೆವಲ್ಯೂಷನ್ಸ್ಗಳು ಇವಾಗ್ಲೂ ಸಹಿತ ಭಾರತದ ಆರ್ಥಿಕ ಇದಕ್ಕೆ ಅಡಿಪಾಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವಾಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಾಗಿರ್ಬೋದು, ಅಥವಾ ಏನಂದ್ರೆ ಹಣವನ್ನ ಅಂದ್ರೆ ರೂಪಾಯಿ ಮೌಲ್ಯವನ್ನ ಅಪಮೌಲ್ಯೀಕರಣವನ್ನ ಮಾಡಿ ಭಾರತದಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿವನ್ನ ಮಾಡಿ, ಮತ್ತೆ ಅದರ ಜೊತೆಗೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ನಲ್ಲಿ ಭಾರತದ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಯನ್ನ ಮಾಡಿರುವಂತವ್ರು ಮನಮೋಹನ್ ಸಿಂಗ್ ಅವರು. ಆಗಿನ ಸಂದರ್ಭದಲ್ಲಿ ಯಾಕಂದ್ರೆ ಅವಾಗ ದೊಡ್ಡ ಏನಂದ್ರೆ ಆರ್ಥಿಕ ಮುಗ್ಗಟ್ಟಿತ್ತು. ನಮಗೆ ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲೂ ಸಹಿತ ಅದನ್ನ ಚೇತರಿಕೆ ಹಂತಕ್ಕೆ ತೆಗೆದುಕೊಂಡು ಬಂದಿರುವಂತದ್ದು. ಯಾಕಂದ್ರೆ ಅವರಿಗೆ ಫಿನಾನ್ಸ್ ಅನ್ನುವಂಥದ್ದೇ, ಯಾಕಂದ್ರೆ ಅವರು ಇವರ ಹಿನ್ನೆಲೆನ ನೋಡ್ತಾ ಹೋದ್ರೆ ನೀವು, ಅಂದ್ರೆ ಮನಮೋಹನ್ ಸಿಂಗ್ ಅವರ ಹಿನ್ನೆಲೆ ನೋಡ್ತಾ ಇದ್ರೆ ಆರ್ಥಿಕ ತಜ್ಞರಾಗಿದ್ರು. ಅದ್ರ ಜೊತೆಗೆ ಏನಂದ್ರೆ RBI ವಿಚಾರದಲ್ಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಕೆಲವೊಂದು ಪಾಲಿಸಿಗಳನ್ನ ತರುವ ಮೂಲಕವಾಗಿ ದೇಶದ ಆರ್ಥಿಕತೆಯ ಬುನಾದಿಯನ್ನ ಗಟ್ಟಿ ಮಾಡಿದಂತಹ ನಾಯಕ ಅಂತವ್ರನ್ನ. ಅದೇ ಕಾರಣಕ್ಕಾಗಿ ಅವರಿಗೆ 2004ರಲ್ಲಿ ಯಾವಾಗ UPA ಸರ್ಕಾರ ಬರುತ್ತೆ, ಆ ಸಂದರ್ಭದಲ್ಲಿ ನೇರವಾಗಿ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಪ್ರಸ್ತಾಪವನ್ನ ಮಾಡಿ ಅವರಿಗೆ ಪ್ರಧಾನಿ ಹುದ್ದೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ್ಮೇಲೆ 2ನೇ ಹಂತದಲ್ಲೂ ಸಹಿತ ಅವರಿಗೆ ಪ್ರಧಾನಿ ಹುದ್ದೆಯನ್ನ ಕೊಡಬೇಕಂತಹ ಸಂದರ್ಭದಲ್ಲಿ ಬಂದಾಗ ಅವಾಗ್ಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಮನಮೋಹನ್ ಸಿಂಗ್ ಅವರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ಸ್ವತಃ UPA ಮತ್ತು ಕಾಂಗ್ರೆಸ್ ನಲ್ಲಿರುವಂತಹ ಬಹಳಷ್ಟು ಜನ ನಾಯಕರುಗಳೇ ಮನಮೋಹನ್ ಸಿಂಗ್ ಅವರಿಗೆ ಯಾವುದೇ ಕಾರಣಕ್ಕೂ ಪ್ರಧಾನಿ ಹುದ್ದೆಯನ್ನ ಕೊಡಬಾರ್ದು ಅಂತ ಹೇಳುವಂತಹ ಸಂದರ್ಭದಲ್ಲೂ ಸಹಿತ ಸೋನಿಯಾ ಗಾಂಧಿ ಇವರೇ ಸೂಕ್ತವಾದಂತಹ ವ್ಯಕ್ತಿ. ಯಾಕಂದ್ರೆ ಆರ್ಥಿಕತೆಯ ರೀತಿಯಲ್ಲಿ ಭಾರತವನ್ನ ಮುನ್ನಡೆಸುವಂತಹ ರೀತಿಯನ್ನ ನೋಡಿದ್ರೆ ಇವರ ಮುಂದ್ಗಡೆ ಯಾರೂ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅವಾಗ ಪ್ರಣಬ್ ಮುಖರ್ಜಿ ಅವರ ಹೆಸರು ಸಹಿತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇರುತ್ತೆ 2ನೇ ಅವಧಿಯ ಸಂದರ್ಭದಲ್ಲಿ. ಅವಾಗ ಏನಂದ್ರೆ ಮನಮೋಹನ್ ಸಿಂಗ್ ಅವರೇ ಇರಬೇಕು ಅಂತ ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂತದ್ರಲ್ಲಿ ಸೋನಿಯಾ ಗಾಂಧಿ. ಮತ್ತೆ ಅದೇ ರೀತಿಯಾಗಿ ಕಾಂಗ್ರೆಸ್ ನಾಯಕರ ಏನಂದ್ರೆ ಇಚ್ಛಾ ರೀತಿಯಲ್ಲೇ ಏನಂದ್ರೆ ಭಾರತವನ್ನ ನಡೆಸ್ಕೊಂಡು ಬಂದಿರುವಂತದ್ದು. ಮತ್ತೆ ಅವರು ವಿದೇಶಗಳಲ್ಲಿ ಸ್ಪೆಷಲಿ ಏನಂದ್ರೆ ಹೊಸ ಹೊಸ ಪಾಲಿಸಿಗಳನ್ನು ತೆಗೆದುಕೊಂಡು ಬರುವಂತಹ ಸಂದರ್ಭದಲ್ಲೂ ಸಹಿತ ವಿದೇಶಿಗಳು ಸಹಿತ ಭಾರತದತ್ತ ನೋಡುವಂತಹ ರೀತಿಯಲ್ಲಿ ಮಾಡಿರುವಂತದ್ದು ಇದೇ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು.
ಮತ್ತೆ ಅದ್ರ ಜೊತೆಗೆ ನೀವು 1991ರಿಂದ 96ರಲ್ಲಿ ಅವರು ಹಣಕಾಸು ಸಚಿವರಾಗಿ ನೇಮಕ ಆದಂತಹ ಸಂದರ್ಭದಲ್ಲಿ ಆರ್ಥಿಕ ಉದಾರೀಕರಣ ಮಾಡ್ತಾರೆ. ಅಂದ್ರೆ ಸ್ಪೆಷಲಿ ನೀವು ಹೊರದೇಶಗಳಿಂದ ಭಾರತಕ್ಕೆ ಬರುವಂತಹ ಇನ್ವೆಸ್ಟ್ಗಳಿಗೆ ಬೇಕಾದಂತಹ ರೀತಿಯಲ್ಲಿ ಉದಾರೀಕರಣ ಮಾಡಿರುವಂತಹ ಕಾರಣಕ್ಕಾಗಿ ಇವತ್ತು ನಾವೇನು ಗ್ಲೋಬಲೈಸೇಷನ್ ನೋಡ್ತೀವಲ್ಲ, ಗ್ಲೋಬಲೈಸೇಷನ್ ನೋಡುವಂತದಕ್ಕೆ ಮೂಲವಾದಂತಹ ಕಾರಣ ಆಗಿರುವಂತದ್ದೇ ಮನಮೋಹನ್ ಸಿಂಗ್ ಅವರ ತೆಗೆದುಕೊಂಡಿರ್ತಕ್ಕಂತಹ ನೀತಿ ಮತ್ತೆ ಸರ್ಕಾರದ ಹೊಸ ರೀತಿಯಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಏನಂದ್ರೆ ಪಾಲಿಸಿಗಳು ಭಾರತದ ಒಳಗಡೆಗೆ ಹಣವು ಬರೋದಕ್ಕೆ ಶುರು ಆಗುತ್ತೆ, ಮತ್ತೆ ಬಹಳಷ್ಟು ಜನ ಇನ್ವೆಸ್ಟ್ ಮಾಡೋದಕ್ಕೆ ಭಾರತದತ್ತ ಮುಖ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇದಕ್ಕೆ ಮೂಲವಾದಂತಹ ಕಾರಣ ಆಗಿರುವಂತದ್ದು ಇದೇ ಪ್ರಧಾನಿ ಮತ್ತೆ ಅದರ ಜೊತೆಗೆ ಮನಮೋಹನ್ ಸಿಂಗ್ ಇದೇ ಮಾಜಿ ಅಂದ್ರೆ ಪ್ರಧಾನಿ ಆಗಿರ್ತಕ್ಕಂತಹ ಮನಮೋಹನ್ ಸಿಂಗ್ ಅವರು. ಮತ್ತೆ ಅದರ ಜೊತೆಗೆ ಇವರ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ನೀವು ಅಂದ್ರೆ ಇವರ ಹುಟ್ಟು ಅಂದ್ರೆ ಈಗಿನ ಪಾಕಿಸ್ತಾನ, ಮುಂಚೆ ಅದು ಅಂದ್ರೆ ಅನ್ಡಿವೈಡೆಡ್ ಇಂಡಿಯಾ ಏನಾಗಿತ್ತಲ್ಲ ಆ ಸಂದರ್ಭದಲ್ಲಿ ಅದು ಪಂಜಾಬ್ನ ಪ್ರಾಂತ್ಯ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ಆ ಒಂದು ಭಾಗದಲ್ಲಿ ಹುಟ್ಟಿರ್ತಾರೆ, ಅಂದ್ರೆ ಈಗಿನ ಪಾಕಿಸ್ತಾನದಲ್ಲಿ. ಅವರು ಚಂಡೀಗಢ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರಜ್ಞವನ್ನ ಮಾಡಿರ್ತಾರೆ, ಮತ್ತೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲೂ ಸಹಿತ ಸ್ನಾತಕೋತ್ತರ ಪದವಿಯನ್ನ ಮಾಡ್ತಾರೆ. ಮತ್ತೆ ಅದಾದ್ಮೇಲೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಅನ್ನು ತೆಗೆದುಕೊಳ್ತಾರೆ. ಅದು ಯಾವಾಗ 1962ರ ಸಂದರ್ಭದಲ್ಲಿ. ಹೀಗೆ ಅವರ ಇತಿಹಾಸ ಅಂದ್ರೆ ಸ್ಟಾರ್ಟಿಂಗ್ ಇಂದನೂ ಸಹಿತ ಅವರು ಆರ್ಥಿಕತೆಯ ಏನಂದ್ರೆ ರೂಪುರೇಷೆಗಳನ್ನ ನಿರ್ಮಾಣ ಮಾಡೋದ್ರಲ್ಲಿ ಮತ್ತೆ ನೀತಿಗಳನ್ನ ತೆಗೆದುಕೊಂಡು ಬರೋದ್ರಲ್ಲಿ ಎತ್ತಿದ ಕೈ. ಹಾಗಾಗಿ ಅವರು ಅವರ ನಿರ್ಧಾರಗಳಿಗೆ ಯಾರೂ ಸಹಿತ ಅಷ್ಟು ಏನಂದ್ರೆ ವಿರೋಧವನ್ನ ಮಾಡ್ತಾ ಇರಲ್ಲ, ಸ್ಪೆಷಲಿ ಆರ್ಥಿಕತೆಗೆ ಬಂದಾಗ. ಮತ್ತೆ ಅವರಿಗೆ 1987ರ ಸಂದರ್ಭದಲ್ಲಿ ಪದ್ಮಭೂಷಣ ಮತ್ತೆ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯು ಸಹಿತ ಆ ಸಂದರ್ಭದಲ್ಲಿ ಅವರಿಗೆ ಕೊಡ್ಲಾಗುತ್ತೆ. ಮತ್ತೆ ಅದರ ಜೊತೆಗೆ ಸ್ಪೆಷಲಿ ನೀವು ಹೇಳ್ಬೇಕು ಅಂದ್ರೆ 2008ರ ಜಾಗತಿಕ ಆರ್ಥಿಕ ಮುಗ್ಗಟ್ಟಾಯ್ತು. ಅಂದ್ರೆ ಒಂದೇ ಸರಿಗೆ ಇಡೀ ವಿಶ್ವದಲ್ಲಿ ಆರ್ಥಿಕ ಮುಗ್ಗಟ್ಟಾದ್ರೂ ಸಹಿತ ಭಾರತದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಅದರ ಎಫೆಕ್ಟ್ ಅಷ್ಟೊಂದು ಇಂಪ್ಯಾಕ್ಟ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ ವಾಸು, ಯಾವಾಗ 2008ರ ಸಂದರ್ಭದಲ್ಲಿ US ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಯಾಂಕ್ ಕರೆಕ್ಟ್ಗಳಾದವು, ಅದರ ಜೊತೆಗೆ ಬಹಳಷ್ಟು ಜನ ಬೀದಿಗೆ ಬೀಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಅದ್ರ ಜೊತೆಗೆ US ಅಂತ ದೇಶವೇ ಆರ್ಥಿಕ ಮುಗ್ಗಟ್ಟಿಂದ ಕಂಗಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಆದ್ರೆ ಮನಮೋಹನ್ ಸಿಂಗ್ ಆ ಸಂದರ್ಭದಲ್ಲಿ ಇರುವಂತಹ ಕಾರಣಕ್ಕಂದ್ರೆ ಅವಾಗ ಪ್ರಧಾನಿ ಇದ್ದಂತಹ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂತಹ ಕೆಲವು ನೀತಿಗಳೇನಿದಾವೆ ಆ ನೀತಿಗಳು ತುಂಬಾ ಇಂಪ್ಯಾಕ್ಟ್ ಆಯ್ತು, ಭಾರತದ ಮೇಲೆ ಯಾವುದೇ ಕಾರಣಕ್ಕೂ ಎಫೆಕ್ಟ್ ಆಗಿಲ್ಲ. ಮತ್ತೆ 2008ರ ಸಂದರ್ಭದಲ್ಲಿ ಭಾರತ ಮತ್ತೆ US ನಡುವೆ ನಾಗರಿಕ ಪರಮಾಣು ಒಪ್ಪಂದ ಆಗುತ್ತೆ. ಆ ಸಂದರ್ಭದಲ್ಲೂ ಸಹಿತ ಮನಮೋಹನ್ ಸಿಂಗ್ ಅವರ ಪಾತ್ರ ಪರಮಾಣು ಒಪ್ಪಂದದಲ್ಲಿ ಬಹಳಷ್ಟು ದೊಡ್ಡದ ಇಂಪ್ಯಾಕ್ಟ್ ಆಗಿರುವಂತದ್ದು. ಹಾಗಾಗಿ ಇವಾಗ್ಲೂ ಸಹಿತ ನಾವು ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಕ್ರಾಂತಿಯನ್ನ ನೋಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮೂಲವಾದಂತಹ ಕಾರಣ ಇದೇ ಮನಮೋಹನ್ ಸಿಂಗ್ ಅವರು. ಹೀಗೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆ ದೇಶಕ್ಕೆ ನೀವೆಷ್ಟೇ ಹೇಳ್ತಾ ಹೋದ್ರು ಸಹಿತ ಕಡಿಮೆ ಆಗ್ತಾನೆ ಹೋಗುತ್ತೆ. ಅಂದ್ರೆ ಅವರು ಫಿನಾನ್ಸ್ ಮಿನಿಸ್ಟರ್ ಇದ್ದಾಗ ಆಗಿರ್ಬೋದು ಅಥವಾ RBI ಅಲ್ಲಿ ಅಂದ್ರೆ ರಿಸರ್ವ್ ಬ್ಯಾಂಕ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸಂಸ್ಥೆಯ ಜೊತೆಗೆ ಕೆಲಸ ಮಾಡಿರುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಇದ್ರ ಜೊತೆಗೆ ಎಲ್ಲವೂ ಸಹಿತ ನೋಡ್ತಾ ಹೋದ್ರೆ ನೀವು ಪ್ರತಿ ಹಂತದಲ್ಲೂ ಸಹಿತ ಅವರ ಕೊಡುಗೆ ದೇಶಕ್ಕೆ ಸದಾ ಇರ್ತಾನೆ ಇತ್ತು. ಹಾಗಾಗಿ ಕಾಂಗ್ರೆಸ್ ಅವ್ರನ್ನ ಯಾವತ್ತೂ ಏನಂದ್ರೆ ಸುಮ್ಮನೆ ಕೂರಿಸುವಂತಹ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ಲೇ ಇಲ್ಲ. ಎಷ್ಟೇ ಟೀಕೆ ಟಿಪ್ಪಣಿಗಳು ಬಂದ್ರು ಸಹಿತ ಅದಕ್ಕೆ ಕ್ಯಾರೆ ಅಂದೇನೆ ಅವರಿಗೆ ಕೊಟ್ಟಿರ್ತಕ್ಕಂತಹ ಏನಂದ್ರೆ ಜವಾಬ್ದಾರಿಗಳನ್ನ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮೌನವಾಗಿ ಇದ್ದು ಆ ಎಲ್ಲಾ ಕೆಲಸಗಳನ್ನ ಮುಗಿಸಿ ದೇಶದ ಮುಂದ್ಗಡೆ ಮತ್ತೆ ದೇಶವನ್ನ ಆರ್ಥಿಕ ಬಲಿಷ್ಠ ಮಾಡಿರ್ತಕ್ಕಂತಹ ನಾಯಕ ಮನಮೋಹನ್ ಸಿಂಗ್ ಅಂತ ಹೇಳ್ಬೋದು ವಾಸು. ಖಂಡಿತ. ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.